ಬೆಳಗಾವಿಯ ಚಳಿಗಾಲದ ಅಧಿವೇಶನ ಹೊಂದಾಣಿಕೆ ರಾಜಕಾರಣಕ್ಕೆ ಸಾಕ್ಷಿ ಆಯ್ತಾ? ಎಸ್, ಅಂತಹ ಚರ್ಚೆ ಈಗ ಆಗ್ತಾ ಇದೆ. ಬಿಜೆಪಿ ಮತ್ತು ಕಾಂಗ್ರೆಸ್ ಮಧ್ಯೆ ಹೊಂದಾಣಿಕೆ ಅಂತ ಚರ್ಚೆಗಳು ನಡೀತಾ ಇದೆ. ಕಾಂಗ್ರೆಸ್ ವಿರುದ್ಧ ಸಮರ ಸಾರಿದ್ದಂತಹ ಬಿಜೆಪಿ ಸೈಲೆಂಟ್ ಆಯ್ತಾ? ಈ ಬಾರಿಯ ಅಧಿವೇಶನದಲ್ಲಿ ರಾಜ್ಯ ಸರ್ಕಾರವನ್ನ ಕಟ್ಟಿ ಹಾಕಬೇಕು ಅಂತ ಬಿಜೆಪಿ ಮೂಡ, ವಕ್ಫ್ ಜಮೀನು, ಹದಗೆಟ್ಟ ಕಾನೂನು ಸುವ್ಯವಸ್ಥೆ, ಹುಬ್ಬಳ್ಳಿ ಕೇಸ್ ವಾಪಸ್ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಎಲ್ಲ ಸಿದ್ಧತೆಯನ್ನ ಮಾಡಿಕೊಂಡಿತ್ತು. ಆದರೆ ಬಿಜೆಪಿಯಲ್ಲಿಯೇ ಹೊಂದಾಣಿಕೆಯ ಕೊರತೆ ಎದುರಾಗಿತ್ತು. ಸದನದಲ್ಲಿ ಕಾಂಗ್ರೆಸ್ ವಿರುದ್ಧ ಅಸ್ತ್ರವನ್ನ ಪ್ರಯೋಗ ಮಾಡಲೇ ಇಲ್ಲ ಬಿಜೆಪಿ ನಾಯಕರು ಸೈಲೆಂಟ್ ಆದರು. ಅದಕ್ಕೆ ಕಾಂಗ್ರೆಸ್ ಕೂಡ ಮೌನವಾಯ್ತಾ? ಬಿಜೆಪಿ ವಿರುದ್ಧ ಕೋವಿಡ್ ಹಗರಣವನ್ನ ಬಯಲಿಗೆ ಎಳಿಬೇಕು ಅಂತ ಡಿ ಕುನ್ಹಾ ಕೊಟ್ಟಂತಹ ವರದಿ ಏನಿದೆ, ಆ ವರದಿಯನ್ನ ಸದನದಲ್ಲಿ ಪ್ರಸ್ತಾಪ ಮಾಡ್ತೀವಿ ಅಂತ ಕಾಂಗ್ರೆಸ್ ಹೇಳ್ತಾ ಇತ್ತು. ಆದ್ರೆ ಈಗ ಕಾಂಗ್ರೆಸ್ ಕೂಡ ಸೈಲೆಂಟ್ ಆಗಿದೆ. ಅಧಿವೇಶನ ಮುಗಿದ್ರೂ ತುಟಿ ಬಿಚ್ಚುತ್ತಿಲ್ಲ ಕಾಂಗ್ರೆಸ್, ಗಪ್ಚುಪ್ಪಾಯ್ತು. ಅಧಿವೇಶನಕ್ಕೂ ಮೊದಲು ಕುನ್ಹಾ ವರದಿಯನ್ನ ಪ್ರಸ್ತಾಪ ಮಾಡ್ತೀವಿ ಅಂತ ಕಾಂಗ್ರೆಸ್ ಚರ್ಚೆ ಮಾಡ್ತಾ ಇತ್ತು. 9 ದಿನ ಕಲಾಪ ನಡೆದಿದೆ ನಿಜ, ಆದ್ರೆ ಯಾವುದೇ ಚರ್ಚೆ ಆಗಲಿಲ್ಲ. ಕೋವಿಡ್ ಹಗರಣದ ಸದ್ದೇ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.